ಬಡವನ ಹೆಂಡತಿನ ಬಲಗಾರ ಒದ್ರೆ ಬಲಗಾರನ ಹೆಂಡತಿನ ಭಗವಂತ ಓದಿತಾನಂತೆ ಅಂತ ಗಾದೆ. ಆದ್ರೆ ನನಗೆ ಹೇಳೋದು, ಆ ಹೆಂಡತಿ ಅಂತ ಹೆಣ್ಣನ್ನು ಯಾಕೆ ನೀವು ಗುರಿ ಮಾಡ್ತೀರಾ? ಬಲಗಾರನೇ ಓದಿಬೇಕಿತ್ತು ಭಗವಂತ, ಬಲಗಾರನ ಹೆಂಡತಿ ಓದಿದಲ್ಲ, ಬಡವನ ಹೆಂಡತಿ ಓದಿದಲ್ಲ. ಸೆಕೆಂಡ್ ಟೈಮ್ ಅವರು ಜೈಲಿಗೆ ಹೋದಾಗ ತುಂಬಾ ಸ್ಟಾರ್ಟ್ ಮಾಡಿದ್ರಿ ಅವ್ರ ಬಗ್ಗೆ. ಏನ್ ವಿಶೇಷ ಸರ್ ಅದು? ನಾನು ಯಾಕಂದ್ರೆ ಬಿಟ್ಟು ನೋಡಿದೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೆ. ಕೇಳಬೇಕು ಅನ್ನಿಸ್ತು, ಕೇಳ್ತಾ ಇದ್ದೀನಿ. ಅವ್ರ ತಂದೆಯಿಂದನೋ ಅಲ್ಲ, ತುಂಬಾ ಹಂಬಲ್ ಆದಂತ ಮತ್ತೆ ಗೌರವದ ಬದುಕಂತ ಕುಟುಂಬ. ತೂಗುದೀಪ್ತ ಅವ್ರ ಬಗ್ಗೆ ಸಮಾಜ ನೋಡಿದೆ, ಅವ್ರ ನಡವಳಿಕೆನೂ ಗೊತ್ತಿದೆ, ಅವ್ರೆಷ್ಟು ಸ್ಟ್ರಿಕ್ಟು. ಈ ಸಮಾಜನೇ ಅವ್ರನ್ನ ಹಾಳು ಮಾಡಿದ್ದು. ಯಾವ ರೀತಿ ಹೇಳ್ತೀರಿ ಈ ಸಮಾಜನೇ ಹಾಳು ಮಾಡಿದ್ದು ಅಂದ್ಬಿಟ್ಟು? ತುಂಬಾ ತಳಮಟ್ಟದಿಂದ ಬಂದಿದ್ದು. ಅಷ್ಟು ದೊಡ್ಡ ವಿಲನ್ ಮಗ ಅಂತ ಏನು ಏಕಾಏಕಿ ಹೀರೋ ಆಗಿ ಎಂಟ್ರಿ ಆಗಿದ್ದೋ, ಅಥವಾ ಹಣವಂತ ಸ್ಥಿತಿಯಿಂದ ಹಾಲ್ ಮಾರ್ಕೊಂಡು ಜೀವನ, ಕೂಲಿ ಜೀವನ, ಆಟೋ ಎಲ್ಲ ಓಡಿಸಿದಾರಂತೆ. ಅವ್ರ ತಂದೆ ತೀರ್ಕೊಂಡ್ಮೇಲೆ ಊಟಕ್ಕೂ ಪರದಾಡಿದ್ದಾರೆ. ಅವ್ರನ್ನ ಹೀರೋ ಆದ್ಮೇಲೂ ಕೂಡ ಚೇರ್ ಕೊಡದೆ ನಿಲ್ಸಿದ್ದಾರೆ. ಮೆಜೆಸ್ಟಿಕ್ ಕರಿಯಾ ಅದೆಲ್ಲ ಮುಗಿದ್ಮೇಲೆ ಚೇರ್ ಕೊಡದೆ ನಿಲ್ಸಿದ್ದಾರೆ. ಆ ಪ್ರೊಡ್ಯೂಸರ್ ಹತ್ರ 5,000 ರೂಪಾಯಿ ಕಾಸು ಹೇಳಕ್ ಹೋದಾಗ ಅವ್ರಿಗೆ ಚೇರ್ ಕೂತ್ಕೊಳ್ಳದೆ ಕೂರ್ಸು ಅಂತ ಹೇಳಿ ಚೇರ್ ತಳ್ಳಿ ಕೆಳಗಡೆ ಬೀಳ್ಸವ್ರೆ, ಕಪಾಳ ಕೊಡ್ ಕಳ್ಸವ್ರೆ. ಅವನು ರೇಣುಕಾಸ್ವಾಮಿ ಸಾಯುವಂತ ಸಂದರ್ಭ ನನಗೆ ಬಂದಿರುವಂತ ಒಂದು ಮಾಹಿತಿಗಳು ಆ ಸಂದರ್ಭದಲ್ಲಿ ಇದ್ರ ಬಗ್ಗೆ ತುಂಬಾ ಮಾತಾಡಿದೀನಿ. ದರ್ಶನ್ ಸ್ಪಾಟ್ ಅಲ್ಲಿ ಇಲ್ಲ. ಒಂದು ಷಡ್ಯಂತ್ರ ರೂಪುಗೊಂಡಿದೆ. ರಾಜಕಾರಣಿಗಳಿಗೆ ಇಲ್ಲಿನ ಮೆಸೇಜ್ ಪಾಸ್ ಆಗಿದೆ, ನಡೀತಾ ಇದೆ. ಈ ಸರ್ಕಾರ ಉದ್ದೇಶಪೂರ್ವಕವಾಗಿ ದರ್ಶನ ಟಾರ್ಗೆಟ್ ಮಾಡ್ತಾ ಇದೆ ಅಂತ ನನಗೂ ಗೊತ್ತು, ನಿಮ್ಗೂ ಗೊತ್ತು, ಸಮಾಜಕ್ಕೆ ಗೊತ್ತು. ಸರ್ ನೀವು ಹೇಳಿದ್ರಿ ಯಾರೋ ಷಡ್ಯಂತ್ರ ಮಾಡ್ತಾ ಇದಾರೆ, ಯಾರು ಇರ್ಬೋದು ಸರ್? ಏನ್ ರೀಸನ್ ಏನಿರ್ಬೋದು? ಒಂದಿ ಸುಮಲತನ ಅಥವಾ ಬೇರೆ ಏನಾದ್ರು ರೀಸನ್? ಕಲ್ಲಡ್ಕ ಪ್ರಭಾಕರ್ ಭಟ್ರ ಮೇಲೆ ನಾವು ಯಾವುದೇ ಕ್ರಮಗಳನ್ನ ತಗೊಳ್ಳುವಂತ ಆಸಕ್ತಿನೇ ಇಲ್ಲ ಅಂತ ಅಫಿಡೇವಿಟ್ ಕೊಡುವಂತ ಸರ್ಕಾರ ಯಾಕೆ ಅಪೀಲ್ಗೆ ಹೋಗುತ್ತೆ? ರಾಜಕಾರಣ ಇದೆ ಇಲ್ಲಿ. ದರ್ಶನ್ ಅವ್ರನ್ನ ಹೆಂಗಾದ್ರೂ ಮಾಡಿ ನಾಶ ಮಾಡಬೇಕು ಅನ್ನೋಂತ ದೊಡ್ಡ ಷಡ್ಯಂತ್ರ ರಾಜಕಾರಣ ಇದೆ. ಅದೇನು ಅಂತ ಆಮೇಲೆ ಹೇಳ್ತೀನಿ. ಸುಮಲತಾ ಅವರ ಗೆಲುವಿಗೋಸ್ಕರ ದರ್ಶನ್ ಅವರು ನನ್ನ ತಾಯಿ ಅಂತ ಜೊತೆಲಿ ನಿಂತಿದ್ದಕ್ಕೆ ಇವತ್ತು ಈ ಶಿಕ್ಷೆ. ಯಾರು ಇರ್ಬೋದು? ಮನುಷ್ಯನ ಹೆಸರು ಹೇಳ್ತಲ್ವಲ್ಲ ನೀವು, ಯಾರು ರಾಜಕಾರಣಿ ಅಂತ? ಬೇಲ್ ಕ್ಯಾನ್ಸಲ್ ಆಗ್ಬೇಕು ಅಂತ ಅಪೀಲ್ ಹೋಗಿ ಮಾಡಿಸುವಂತಹ, ಅದಕ್ಕೆ ಎಷ್ಟೋ ದುಡ್ಡು, ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗಿದೆ. ಅದಕ್ಕೆ ಅಷ್ಟು ದುಡ್ಡು ಖರ್ಚು ಮಾಡಿ ಈ ಕೇಸ್ ನಡೆಸುವಂತ ಅಗತ್ಯ ಪೊಲೀಸ್ನವ್ರಿಗೆ ಏನಿರ್ಲಿಲ್ಲ, ಸರ್ಕಾರಕ್ಕೂ ಇರಲಿಲ್ಲ. ಯಾಕಿದೆ? ಮತ್ತೆ ಯಾಕೆ ಮಾಡಿದ್ರು? ಸ್ನೇಹ ಒಳಗಲ್ಲಿ ಸ್ನೇಹಜೀವಿ, ಮತ್ತೆ ತನ್ನನ್ನು ನಂಬು ಬರುವಂತ ಫ್ಯಾನ್ಸ್ ಗಳಿಗೆಲ್ಲ ಹೃದಯಪೂರ್ವಕವಾಗಿ ಸಹಾಯ ಮಾಡ್ತಿದ್ದಂತ ಒಬ್ಬ ಕರ್ಣ, ನನ್ನ ಸ್ವಂತ ಅಣ್ಣ ತಮ್ಮ ದರ್ಶನ್ ಅಂತ ಹೇಳ್ತಿದ್ದ ಜಮೀರ್ ಅಹಮದ್ ಅವರು ಈ ವಿಚಾರದಲ್ಲಿ ಏನೋ ಸ್ವಲ್ಪ ಗಪ್ಚಿಪ್ಪು. ಒಂದು 2 ತಿಂಗಳಾಯ್ತು, 3 ತಿಂಗಳಾಯ್ತು ಅನ್ಸುತ್ತೆ ಹೆಚ್ಚು ಕಡಿಮೆ ದರ್ಶನ್ ಕೇಸ್ ಸೆಕೆಂಡ್ ಟೈಮ್ ಜೈಲ್ಗೆ ಹೋದಲ್ಲ. ಅದಕ್ಕಿಂತ ಮುಂಚೆನೂ ನೀವು ಸ್ವಲ್ಪ ಮಾತಾಡ್ತಾ ಇದ್ರಿ, ಅಷ್ಟೊಂದು ಗಮನಿಸಿರ್ಲಿಲ್ಲ. ಈ ಸೆಕೆಂಡ್ ಟೈಮ್ ಅವರು ಜೈಲಿಗೆ ಹೋದಾಗ ತುಂಬಾ ಸ್ಟಾರ್ಟ್ ಮಾಡಿದ್ರಿ ಅವ್ರ ಬಗ್ಗೆ. ಏನ್ ವಿಶೇಷ ಸರ್ ಅದು? ನಾನು ಯಾಕಂದ್ರೆ ಬಿಟ್ಟು ನೋಡಿದೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೆ. ಕೇಳಬೇಕು ಅನ್ನಿಸ್ತು, ಕೇಳ್ತಾ ಇದ್ದೀನಿ. ಈಗ ದರ್ಶನ್ ಒಬ್ಬ ಕಲಾವಿದ. ಅತಿ ಹೆಚ್ಚು, ಸ್ವಲ್ಪ ಅಲ್ಲ ನಾನು ಹೇಳ್ತಾ ಇರೋದು, ಅತಿ ಹೆಚ್ಚು ಅನಿಸುವಂತಹ ಹುಂಬತನ ಇದೆ. ಅದ್ರ ಬಗ್ಗೆನೂ ನನಗೇನು ಎರಡನೇ ಮಾತಿಲ್ಲ, ಇದೆ. ಆದ್ರೆ ನಾನು ಈ ಮನುಷ್ಯರ ಸೈಕಾಲಜಿಗಳನ್ನ ನಂದೇ ಆದ ರೀತಿಯಲ್ಲಿ ಕೆಲವು ಸರಿ ನಾನೇ ಅನಲೈಸ್ ಮಾಡ್ತೀನಿ, ನಾನೇ ಮಾಡ್ಕೋತೀನಿ. ದರ್ಶನ್ ಅಷ್ಟು ಕೆಟ್ಟ ಹಠ ಮತ್ತೆ ಹುಂಬತನ, ನಾನು ಯಾವಾಗ ಯಾಕೆ ತಲೆ ತಗ್ಸ್ಬೇಕು ಅನ್ನೋಂಥ ಒಂದು ನೇಚರ್ ಬಂದಿದೆಯಲ್ಲ, ಅದು ಎಲ್ಲಿಂದ ಬಂತು, ಯಾರು ಕೊಟ್ರು ಅಂತ. ಅದು ಫ್ಯಾಮಿಲಿಯಿಂದನೋ ಅಥವಾ ಅವ್ರ ತಂದೆಯಿಂದನೋ ಅಲ್ಲ. ತುಂಬಾ ಹಂಬಲ್ ಆದಂತ ಮತ್ತೆ ಗೌರವದ ಬದುಕಂತ ಕುಟುಂಬ. ತೂಗುದೀಪ್ತ ಅವ್ರ ಬಗ್ಗೆ ಸಮಾಜ ನೋಡಿದೆ, ಅವ್ರ ನಡವಳಿಕೆನೂ ಗೊತ್ತಿದೆ, ಅವ್ರೆಷ್ಟು ಸ್ಟ್ರಿಕ್ಟು. ಮಕ್ಕಳನ್ನ ಹೆಂಗ್ ಬೆಳೆಸಿದ್ರು, ಸ್ಕೂಲ್ಗೆ ಹೋಗಿಲ್ಲ ಅಂದಾಗ ಹೆಂಗ್ ಹೊಡೆದು ಸರಿ ಮಾಡ್ತಿದ್ರು. ಆಮೇಲೆ ದರ್ಶನ್ ಅವರೇ ಹೇಳ್ಕೊಳ್ಳೋ ರೀತಿಯಲ್ಲಿ ಅಪ್ಪ ಎಷ್ಟು ಸಾರಿ ಬೆಡ್ ತಗೊಂಡು ಚಚ್ಚಿ ಬಿಸಾಕೋರು. ಇದು ಒಂದು ಫ್ಯಾಮಿಲಿ. ಇದೆಲ್ಲ ಮೀರಿ ದರ್ಶನ್ ಯಾಕೆ ಅಷ್ಟು ಆರವೆಂಟ್ ಆಗಿದ್ದು, ಯಾಕಷ್ಟು ರೆಬೆಲ್ ಆಗಿದ್ದು, ಯಾಕೆ ಯಾರಿಗೂ ಕೂಡ ಡೋಂಟ್ ಕೇರ್ ಮನಸ್ಥಿತಿ ಬಂದಿದ್ದು ಅಂತ ನೋಡುವಾಗ ನನಗೆ ಅರ್ಥ ಆಗಿದ್ದೇನು ಅಂತಂದ್ರೆ, ಈ ಸಮಾಜನೇ ಅವ್ರನ್ನ ಹಾಳು ಮಾಡಿದ್ದು. ಯಾವ ರೀತಿ ಹೇಳ್ತೀರಿ ಈ ಸಮಾಜನೇ ಹಾಳು ಮಾಡಿದ್ದು ಅಂದ್ಬಿಟ್ಟು? ಹೇಳ್ತೀನಿ. ದರ್ಶನ್ ಒಬ್ಬ ಫೇಮಸ್ ವಿಲನ್ ಆಕ್ಟರ್ ಮಗ ಆಗಿ ಬಂದ್ರು ಕೂಡ ಅವ್ರು ಇಲ್ಲಿ ಕೆಲಸಕ್ಕೆ ಬಂದಿದ್ದು ಲೈಟ್ ಬಾಯ್ ಆಗಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಸ್ಕ್ರಿಪ್ಟ್ ಸಹಾಯಕರಾಗಿ, ಮತ್ತೆ ನೀನಾಸಮಿಂದ ಕಲ್ತು ಬಂದಿದ್ದು ಅವ ಕಲಾವಿದನಾಗ ಎಂಟ್ರಿ ಆಗಿ ತುಂಬಾ ತಳಮಟ್ಟದಿಂದ ಬಂದಿದ್ದು. ಅಷ್ಟು ದೊಡ್ಡ ವಿಲನ್ ಮಗ ಅಂತ ಏನು ಏಕಾಏಕಿ ಹೀರೋ ಆಗಿ ಎಂಟ್ರಿ ಆಗಿದ್ದೋ, ಅಥವಾ ಹಣವಂತ ಸ್ಥಿತಿಯಿಂದ ಹಾಲ್ ಮಾರ್ಕೊಂಡು ಜೀವನ, ಕೂಲಿ ಜೀವನ, ಆಟೋ ಎಲ್ಲ ಓಡಿಸಿದಾರಂತೆ. ಅವ್ರ ತಂದೆ ತೀರ್ಕೊಂಡ್ಮೇಲೆ ಊಟಕ್ಕೂ ಪರದಾಡಿದ್ದಾರೆ. ಅವ್ರ ತಂದೆ ತೀರ್ಕೊಂಡ್ಮೇಲೆ ಏನೋ ಅಕ್ಕನ ಗಂಡ ಅವರು ಇವ್ರ ಕೈಲಿ ಕಾಸು ಕೊಟ್ಟು ಖರ್ಚು ಮಾಡಿಸ್ತಾ ಇದ್ರು. ಅದೆಲ್ಲ ಅವರ ಇದರಲ್ಲಿ ಇಂಟರ್ವ್ಯೂಗಳಲ್ಲಿ ನೋಡಿ ನಾನು ಕಲ್ತ್ಕೊಂಡಿರೋದು. ಅಷ್ಟು ಹಂಬಲ್ ಆದಂಥ ಒಬ್ಬ ಹುಡುಗ ರೆಬಲ್ ಆಗಬೇಕು ಅಂತಂದ್ರೆ, ತಾನು ಹೀರೋ ಆದ ನಂತರ ಕೂಡ ಅವ್ರನ್ನ ಒಬ್ಬ ಹೀರೋ ತರನೋ ಅಥವಾ ಅವ್ರ ನೈಸರ್ಗಿಕ ನ್ಯಾಯವಾಗಿ ಸಿಗಬೇಕಾದಂಥ ರೆಸ್ಪೆಕ್ಟ್ ಕೊಡಲಿಲ್ಲ. ಈ ಸಮಾಜ ಅಂದ್ರೆ ನಾನು ಹೇಳ್ತಿದ್ದು ಒಟ್ಟು ಟೋಟಲ್ ಸಮಾಜಕ್ಕೂ ಆ ಫಿಲ್ಮ್ ಇಂಡಸ್ಟ್ರಿಗೂ ಸಂಬಂಧ ಇಲ್ಲ. ನಾವು ದುಡ್ಡು ಕೊಡ್ತೀವಿ, ಪಿಕ್ಚರ್ ನೋಡ್ತೀವಿ, ಮುಗಿದೋಯ್ತು, ನಾವೇನು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡೋದಿಲ್ಲ. ಆದ್ರೆ ಆ ಫಿಲ್ಮ್ ಇಂಡಸ್ಟ್ರಿ ಅನ್ನುವಂಥ ಸಮಾಜ ಅವ್ರನ್ನ ಎಷ್ಟು ನಿಕೃಷ್ಟವಾಗಿ ನಡ್ಸ್ಕೊಂಡಿದೆ ಅಂತಂದ್ರೆ, ಯಾಕೆ ಅಂತಂದ್ರೆ ನೆನ್ನೆ ಮೊನ್ನೆ ನಮ್ಮ ಜೊತೆ ಲೈಟ್ ಹೊರ್ತಿದ್ದವನು, ನಮ್ಮ ಜೊತೆ ಇದು ಮಾಡ್ತಿದ್ದವನು, ಇದು ಯಶೋರವಾಗಿದೆ. ದರ್ಶನ್ ಮಾತ್ರ ಅಲ್ಲ ನಾನು ಹೇಳ್ತಾ ಇರೋದು, ಎಲ್ರಿಗೂ ತುಂಬಾ ಜನಕ್ಕೆ ಅನ್ವಯಿಸ್ತದೆ. ಯಾವುದು ಫಿಲಂ ಇಂಡಸ್ಟ್ರಿನಲ್ಲೇ ಬೆಳೆದು ಬಂತಹ ಪ್ರತಿಷ್ಠಿತ ಕುಟುಂಬಗಳು, ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಎಷ್ಟೇ ದೊಡ್ಡರಾದ್ರೂ ಅವಮಾನ ಅನುಭವಿಸಿದ್ದಾರೆ. ಈ ಸಮಾಜನೇ ಹಂಗೆ, ಯಾರ
ಯಾರಿಗಾದ್ರೂ ಅವಮಾನ ಮಾಡ್ಬೇಕು ಆದ್ರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ದರ್ಶನ್ ಅವ್ರಿಗೆ ಆಗಿದ್ದೇನು ಅಂತಂದ್ರೆ ಅವ್ರನ್ನ ಹೀರೋ ಆದ್ಮೇಲೂ ಕೂಡ ಚೇರ್ ಕೊಡದೆ ನಿಲ್ಸಿದ್ದಾರೆ. ಮೆಜೆಸ್ಟಿಕ್ ಕರಿಯ ಅದೆಲ್ಲ ಮುಗಿದ್ಮೇಲೆ ಚೇರ್ ಕೊಡದೆ ನಿಲ್ಸಿದ್ದಾರೆ. ಒಂದು 2 ವೀಲರ್ ತಗೊಳ್ಳೋಕೆ ಅವ್ರ ಶಕ್ತಿ ಇರಲಿಲ್ಲ ಒಬ್ಬ ಹೀರೋ ಆದ್ಮೇಲೂ ಕೂಡ. ಆವಾಗ ಇನ್ಯಾರೋ ಸಾನಟರ್ 2 ವೀಲರ್ಸ್ ಕೊಂಡು ಓಡಾಡೋದು ಈ ಸ್ಥಿತಿಲೆಲ್ಲ ಇದ್ದಾರೆ ಅಂತಂದ್ರೆ, ಹೀರೋ ಮಾಡಿದ್ರು ಕೂಡ ಆತನಿಗೆ ಒಂದು ಸ್ವಲ್ಪ ಪ್ರಮೋಟ್ ಮಾಡೋದು, ಗೌರವ ಕೊಡೋದು, ತಳ್ಳೋದು, ಎಲ್ಲರೂ ಎಕ್ಸ್ಪೆಕ್ಟ್ ನಾನು ಹೀರೋ ಆದ್ಮೇಲೆ ನಾನು ಸ್ವಲ್ಪ ಒಂದು ಚೂರು ಚೆನ್ನಾಗಿ ಓಡ್ಲಿ, ಒಂದು ಖುಷಿ ಪಡ್ಲಿ, ಅದು ಸೆಲೆಬ್ರೇಷನ್ ಇಲ್ಲ. ಅವ್ನು ತುಂಬಾ ಕಷ್ಟ ನಡೆಸ್ಕೊಳ್ಳೋದು. ಆಮೇಲೆ ಪೇಮೆಂಟ್ ಅಂತ 5,000 ರೂಪಾಯಿ ದುಡ್ಡು ಕೊಡ್ಬೇಕಾಗಿರ್ತದೆ. ಅದು ಯಾವ ಪ್ರೊಡ್ಯೂಸರ್ ನನಗೂ ಗೊತ್ತಿಲ್ಲ. ಆ ಪ್ರೊಡ್ಯೂಸರ್ ಹತ್ರ 5,000 ರೂಪಾಯಿ ಕಾಸು ಹೇಳಕ್ ಹೋದಾಗ ಅವ್ರಿಗೆ ಚೇರ್ ಕೂತ್ಕೊಳ್ಳದೆ ಕೂರ್ಸು ಅಂತ ಹೇಳಿ ಚೇರ್ ತಳ್ಳಿ ಕೆಳಗಡೆ ಬೀಳ್ಸವ್ರೆ, ಕಪ್ಪಾಳ ಕೊಡ್ ಕಳ್ಸವ್ರೆ. ಆ ಎಲ್ಲ ಈಗ ನನಗೆ ಕೆಲವು ಅವಮಾನಗಳು ನಾನು ಅನುಭವಿಸ್ ಬಂದಿದ್ದೀನಿ. ಅದು ನಾನು ಬೆಳೆದ ಮೇಲೆ ಅದ್ರ ಮೇಲೆ ಹೆಂಗ್ ಪ್ರತಿಕಾರ ಹುಟ್ಟುತ್ತೆ ಅಂತಂದ್ರೆ, ತುಂಬಾ ತಾಳ್ಮೆ ಇರ್ಬೇಕು ನಮ್ಗೆ, ತಡಿಬೇಕು ಅದನ್ನ. ಅವತ್ತು ಅವಮಾನ ಮಾಡ್ತು ಅಂತ ನಾವು ಅವ್ರ ಮೇಲೆ ಎಗರಿ ಬೀಳಕ್ ಆಗಲ್ಲ. ಆದ್ರೆ ಎಲ್ರಿಗೂ ಕೂಡ ಇರಲ್ಲ. ಇಲ್ಲಿ ಎಲ್ಲರೂ ಮಹಾತ್ಮ ಗಾಂಧಿ ಅಲ್ಲ, ಎಲ್ಲ ಅಂಬೇಡ್ಕರ್ ಅಲ್ಲ, ಎಲ್ಲ ಅಲ್ಲ, ಎಲ್ಲ ಇದಲ್ಲ. ಸಹಜವಾದ ಮನುಷ್ಯರು ಇರ್ತೀವಿ ನಾವು. ಎಷ್ಟಂತ ಅವಮಾನ, ಎಷ್ಟು ಅವಮಾನಗಳು ಆಗ್ತಾ ನೋಡ್ತಾ ಈ ತರ ತುಂಬಾ ಇದೆ. ನಾನೆಲ್ಲ ಹೇಳ್ಬೇಕಾದ್ರೆ ತುಂಬಾ ದೊಡ್ಡ ಸೀರೀಸ್ ಆಗ್ತದೆ. ಸಿಕ್ಕಾಪಟ್ಟೆ ಅವಮಾನಗಳನ್ನ ಮಾಡಿ ಕೊನೆಗೆ ಎಲ್ಲ ಅವಮಾನಗಳನ್ನ ಮೀರಿ ಒಂದು ಲೆವೆಲ್ ಬಂದು ನಿಂತ್ಕೊಂಡಾದ್ಮೇಲೆ ಅವ್ರ ಫ್ಯಾಮಿಲಿನಲ್ಲಿ ಒಂದು ಗಲಾಟೆ ಆಗ್ಬಿಡ್ತದೆ. ತಪ್ಪು 1000 ಸಲ ಕೇಳಿದ್ರು ನಾನು ಹೇಳ್ತೀನಿ ತಪ್ಪೆ. ಹೆಣ್ಣು ಮಕ್ಕಳ ಮೇಲೆ, ಹೆಂಡತಿ ಮೇಲೆ ಕೈ ಮಾಡಿ ಹೊಡೆದು ಏನೋ ಮಾಡಿದ್ರಲ್ಲ, ಯಾರು ಸಹಿಸ್ತಾರೆ? ತಪ್ಪೆ ಆಯ್ತು, ತಪ್ಪಾಗೋಯ್ತು. ಆ ತಪ್ಪಾದಾಗ ಎಷ್ಟು ಜನ ಬೆಳೆ ಬೀಸ್ಕೊಂಡ್ರು. ಈ ತರದ ತಪ್ಪು ಪ್ರತಿ ದಿವಸ ರಾಜಕಾರಣಿಗಳಿರ್ಲಿ, ಫಿಲ್ಮ್ ಆಕ್ಟರ್ ಇರ್ಲಿ, ಇಂಡಸ್ಟ್ರಿಯಲಿಸ್ಟ್ ಇರ್ಲಿ, ಅಥವಾ ಸಮಾಜದಲ್ಲಿ ಪ್ರತಿಷ್ಠಿತ ಬಿಸ್ನೆಸ್ ಮನ್ ಇರ್ಲಿ, ಈ ತರ ಲಕ್ಷಾಂತರ ಜನ ತಪ್ಪು ಮಾಡಿದವ್ರು ಇಲ್ಲಿ ಕಾಣ್ತಾವ್ರು ನಮಗೆ. ಅಲ್ಲ, ಅವರೊಬ್ರು ಸೆಲೆಬ್ರಿಟಿ, ಹಂಗಾಗಿ ನಾವು ಅವ್ರನ್ನ ಟಾರ್ಗೆಟ್ ಮಾಡ್ತೀವಿ. ಅದೇ ತರ ಸೆಲೆಬ್ರಿಟಿಗಳು ಈ ದೇಶದಲ್ಲಿ ಏನೇನು ಕಥೆಗಳಿದಾವೆ ಗೊತ್ತಾ? ಅಮಿತಾಬ್ ಬಚ್ಚನ್ ಕಾಲದಿಂದ ಹಿಡ್ಕೊಂಡು ಇಲ್ಲಿವರೆಗೂ ಬಂತು ಅಂದ್ರೆ ಇಂಥ ಲಕ್ಷ ಕಥೆಗಳು ಸಿಗ್ತವೆ. ಆದ್ರೆ ದರ್ಶನ್ ಅವ್ರನ್ನ ಅದು ಯಾಕೆ ಟಾರ್ಗೆಟ್ ಮಾಡ್ತೀವಿ ನನಗೆ ಅರ್ಥ ಆಗ್ತಿಲ್ಲ. ಬಹುಶಃ ಆ ಥರ ಕೆಟ್ಟ ಸ್ವಾಭಿಮಾನ ಯಾರ ಮುಂದೆ ತಲೆ ತರಿಸೋದಿಲ್ಲ, ಮಗಂದು ಬಗ್ಗಿಸ್ಬೇಕು ಅನ್ನುವಂಥದ್ದು ಒಂದು ಮೆಂಟಾಲಿಟಿ ಏನೋ ಸೆಟ್ ಆಗಿರ್ತದೆ, ಉಟ್ಕೊಂಡ್ಬಿಟ್ಟಿದೆ. ಆ ಇನ್ಸಿಡೆಂಟ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ. ಏನು ತಾಯ್ದು ತಿಪ್ಪೆಗೆ ಹಾಕಿ ರುಬ್ಬಿ ಬಿಸಾಕಿ ಸಾಯಿಸ್ಬೋದು, ಇನ್ನು ಎದಳ್ಳೇಬಾರ್ದು ಜೀವಮಾನದಲ್ಲಿ ಅಂತ. ಆಯ್ತು, ದರ್ಶನ್ ಅವಾಗೂ ಜೈಲ್ಗೆ ಹೋದ್ರ, ಜೈಲಿಂದ ಆಚೆ ಬಂದ ಮೇಲಾದ್ರೂ ಕೂಡ ಆ ಘಟನೆಯನ್ನ ಕ್ಷಮಿಸುವಂಥದ್ದು ಹೆಂಡ್ತಿನೇ ಕ್ಷಮಿಸಾಯ್ತು. ಒಂದು ಫ್ಯಾಮಿಲಿ ಅಂದ್ಮೇಲೆ ನಾನು ಹೇಳ್ತಾ ಇದ್ದೀನಿ, ದರ್ಶನ್ ಅವರು ಅವ್ರ ಮೇಲೆ ಕೈ ಮಾಡಿದ ತಪ್ಪು ಅದು ಬೇರೆ ಮಾತು. ಬಂದ ಮೇಲೆ ಹೆಂಡ್ತಿನೇ ಗಂಡನ ಸ್ವೀಕಾರ ಮಾಡಿ ಒಟ್ಟಿಗಿದ್ಮೇಲೆ ಮತ್ತೆ ಆ ಥರದ ಇನ್ಸಿಡೆಂಟ್ ಏನು ಮುಂದುವರೆದಿಲ್ಲ. ಆಮೇಲೆ ಏನೋ ಗಲಾಟೆಗಳು ಅವು ಇವು. ಆದ್ರೆ ಸಮಾಜ, ಮೀಡಿಯಾ, ಫಿಲ್ಮ್ ಇಂಡಸ್ಟ್ರಿ ಇರುವಂತ ಕೆಲವರು ಏನ್ ಅವ್ರನ್ನ ವಿಲನ್ ಅಂತಾನೇ ಮಾಡಕ್ ಹೋಗ್ತಾ ಕೊನೆಗೆ ಏನಾಯ್ತು ಅದು ಅಂತಂದ್ರೆ, ಒಬ್ಬ ವ್ಯಕ್ತಿನ ನೀವು ಕಳ್ಳ ಅಂತ 100 ಸಾರಿ ಹೇಳ್ತಾ ಹೋದ್ರೆ, ಹೌದಾ ನಾನು ನಿಜವಾಗ್ಲೂ ಕಳ್ಳನಾ, ನಾನು ಮಾಡ್ತಾ ಇರೋದಲ್ಲ ಕಳ್ತಾನ, ನೀವು ಒಳ್ಳೆ ಕೆಲಸನೇ ಮಾಡ್ತಾ ಇರ್ತಾ, ಮತ್ತೆ ಹೇಳ್ತಾ ನಂದೇನೋ ತಪ್ಪಿರ್ಬೋದಾ ಅನ್ನೋ ಲೆವೆಲ್ ಬಂದು ಅದರಿಂದ ಆಚೆಗೆ ಬರುವಂತ ಫ್ರಸ್ಟ್ರೇಷನ್ ಅಲ್ಲಿ ಕೆಲವು ತಪ್ಪುಗಳಾಗ್ತಾ ಅವಾಗ ಇದಕ್ಕೆಲ್ಲ ಅಲ್ಲಲ್ಲ ಹೆಂಗಾಗುತ್ತೆ ಅದು ಅಂದ್ರೆ, ಇದಕ್ಕೆ ಕಾರಣ ನಂದು ಹೆಂಡ್ತಿದ ಗಲಾಟೆ ಅಲ್ವಾ, ಇವಳಿಂದ ಅಲ್ವಾ. ಇದು ಅವರಿಬ್ರು ಪಾಪ ಚೆನ್ನಾಗಿರಕ್ ಹೋದ್ರು ಕೂಡ ಸಮಾಜ ಬಿಡದೆ ಏನದು ಬೇಕಿಲ್ಲದಂತಹ ಮನಸ್ತಾಪದ ದ್ವೇಷ, ಕೋಪ ಹೆಂಡತಿ ಮೇಲೆ ಇವ್ರ ಒಳಗಡೆ ಹುಟ್ಟಿರ್ಬೋದು. ಅವಾಗ ಏನಾಗುತ್ತೆ, ನಾನು ಯಾರನ್ನೂ ಸಮರ್ಥನೆ ಮಾಡ್ತಾ ಇಲ್ಲ, ಸುಮ್ಮನೆ ಒಂದು ಅವ್ರ ಸೈಕಾಲಜಿ ಹೇಳ್ತಾ ಇದ್ದೀನಿ. ಏನಾಯ್ತು, ಅವ್ರ ಸವಾಸ, ಇವ್ರ ಸವಾಸ, ಕುಡ್ತಾ, ಮತ್ತೆ ಇನ್ನೇನೋ ಮತ್ತೆ ಇನ್ನೊಂದು ಸುತ್ತಮುತ್ತ ಇರೋರು, ಅಣ್ಣ ನೀನು ಮಾಡಿದ್ದಲ್ಲ ಸರ್, ನೀನು ಹೀರೋ, ನೀನು ತಪ್ಪೇ ಇಲ್ಲ, ನೀನು ಗ್ರೇಟ್, ಆಯ್ತು ಮಣ್ಣು ಮಸೆ ಹೇಳ್ತಾ ತಪ್ಪು ಹೇಳೋರ ಜೊತೆಲಿಲ್ಲ. ಸಹಜವಾಗಿ ಅದ್ಭುತವಾದಂಥ ಮನುಷ್ಯ ದರ್ಶನ್ ಅವರು. ವಾತಾವರಣ, ಹೊರಗಡೆಯಿಂದ ಬರ್ತಾ ಇರೋಂಥ ಒತ್ತಡ, ಬೇಕಿಲ್ಲದೆ ಇರುವಂಥ ನಿಂದನೆ ತನ್ನೊಳಗಡೆ ಇದು ಮಾಡಿ ಕೊನೆಗೆ ಯಾಕ ಒಳಬಂಗ ನಮ್ಮ ಅಕ್ಕ ಆ ಲೆವೆಲ್ಗೆ ಲ್ಯಾಂಗ್ವೇಜ್ ಹೋಯ್ತು. ಕೊನೆಗೆ ಅದೆಲ್ಲಿ ಬಂತು, ರೇಣುಕಾ ಸ್ವಾಮಿ ಮರ್ಡರ್ ಕೇಸು, ಒಂದು ಹೆಣ್ಣಿನ ಸಾವಾಸ. ನೀವು ಲ್ಯಾಂಗ್ವೇಜ್ ಬಗ್ಗೆ ಮಾತಾಡ್ತಾ ಇದ್ರಿ, ಲ್ಯಾಂಗ್ವೇಜ್ ಮಾತಾಡ್ಸಿದ ಒಬ್ರು ಪತ್ರಕರ್ತರೆ. ಅದೇ ನಾನು ಎಲ್ಲರೂ ಬಿಚ್ಚ ಹೇಳೋದು ಬೇಡ ಅಂತ. ಯಾಕೆ ಅದೇ ಅವರು ಪತ್ರಕರ್ತರಿಗೆ ಯಾಕಂಗೆ ಮುಗಿಬಿದ್ರು ಅಂತಂದ್ರೆ, ನಾನು ಎಲ್ಲೂ ಬಿಡಲು ಏನಪ್ಪ ಯಾರು ಮಾಡಿದ್ರೆ ತಪ್ಪು ಮಾಡ್ತಾ ಇದ್ದೀರಾ, ನಾನು ಯಾಕೆ ಅನ್ನೋ ವಿಚಾರದಲ್ಲಿ ಅವರು ಏನ್ರಿ ಮೀಡಿಯಾ ಅನ್ನೋದೇನೋ ಮಾಡಿ ಲ್ಯಾಂಗ್ವೇಜ್ ಉಪಯೋಗಿಸಿದ್ರು. ಅವ್ರು ಉಪಯೋಗಿಸಿದ ಲ್ಯಾಂಗ್ವೇಜ್ ನಾನು ಸಮರ್ಥನೆ ಮಾಡಲ್ಲ, ನಾನು ಒಪ್ಪಲ್ಲ. ಯಾಕಂದ್ರೆ ನಾನೊಬ್ಬ ಮೀಡಿಯಾ ಬಂದಿದ್ದೀನಿ, ಎಲ್ರಿಗೂ ಅನ್ವಯಿಸ್ತದೆ, ಅವ್ರು ಬೈದಿದ್ದು ಎಲ್ರಿಗೂ ಅನ್ವಯಿಸ್ತದೆ, ನನಗೂ ಅನ್ವಯಿಸ್ತದೆ. ಸೊ ನಾವು ಮಾತಾಡಬಾರ್ದು, ಅವ್ರು ಮಾತಾಡೋದು. ಆದ್ರೆ ಒಬ್ಬ ಮನುಷ್ಯನ ಪ್ರವೋಕ್ ಮಾಡೋದಿದೆಯಲ್ಲ, ನೀವು ಅಲ್ಲಿಗೆ ಕೆಣಕ್ತಾ ಮನುಷ್ಯ ತಾಳ್ಮೆಗೆಟ್ಟವನು, ತಾಳ್ಮೆ ಇರೋ ಮನುಷ್ಯ ಅಲ್ಲ. ಇಡೀ ಜಗತ್ತಲ್ಲಿ ಅತ್ಯಂತ ಡೇಂಜರ್ ಪ್ರಾಣಿ ಅವನ ಇದ್ರೆ ಅದು ಮನುಷ್ಯನೇ. ಹುಲಿಗಳು ಮನೆ ಸಫಾರಿಗೆ ಹೋಗಿದ್ದೆ, ನಾನು ಕೇಳಿದೆ, ಅಲ್ಲ ಇಲ್ಲಿ ಓಪನ್ ಜಿಪ್ಪಲ್ಲಿ ಕರ್ಕೊಂಡ್ ಬರ್ತಾವ್ರೆ, ಓಪನ್ ಆಗಿದ್ವಿ ನಾವು, ಯಾಕಂದ್ರೆ ಮೈ ಮೇಲೆ ಬಂದ್ಬಿಡ್ತದೆ. ಏನ್ ಹಿಂಗೆ ಕರ್ಕೊಂಡು ಹೋಗ್ತಿದ್ರಿ ಅಂತಂದ್ರೆ, ನಿಮ್ಮ ನೋಡಿ ಫಸ್ಟ್ ಅದು ಓಡೋತದೆ, ನಾವು ಓಡೋಗ್ಬೇಕಾಗಿಲ್ಲ, ನಮ್ಮನ್ನು ಕಾಟರದ ಬೋಲೆ ಡೇಂಜರ್ಗಳು ನಾವು ಅಂತ. ಕೆಟ್ಟ ಪ್ರಾಣಿ, ಒಳ್ಳೆದಾಗ ಆಕ್ಟ್ ಮಾಡ್ತೀವಿ ಅಷ್ಟೇ ಮನುಷ್ಯರು. ಸೊ ಹಿಂಗಿರುವಾಗ ನೀವು ಅವನು ಪ್ರವೋಕ್ ಮಾಡ್ತಾ ಕೆಡ್ದಾಗ ನಡ್ಕೊಳಲ್ವಾ?
ಮನುಷ್ಯನೊಳಗಡೆ ಒಳ್ಳೇದು ಎಷ್ಟಿದೆ ಕೆಟ್ಟದು ಅಷ್ಟೇ ಇದೆ. ಕೆಟ್ಟದನ್ನ ಅಮುಕುವಷ್ಟು ಪ್ರಯತ್ನ ಅದನ್ನ ಅಲ್ಲೇ ತುಳಿದು ನಾಶ ಮಾಡಿಬಿಡ್ಬೇಕು, ಒಳ್ಳೇದನ್ನ ಹೊರಗೆ ತರಬೇಕು. ಇವ್ರು ಏನ್ ಮಾಡಿದ್ರು, ಅದನ್ನ ಒಳ್ಳೆದನದ ಮೇಲೆ ದಾಳಿ ಮಾಡಿ ಆ ಕೆಟ್ಟದ್ದು ಒಳ್ಳೇದು ಎರಡು ಮಿಕ್ಸ್ ಮಾಡಿ ಆಚೆ ಬರಂಗ್ ಮಾಡಿದ್ರು. ಆಯ್ತು, ಆ ಕೊಲೆ ಪ್ರಕರಣ ಒಂದು ನಡೀತಲ್ಲ, ಯಾರಾದ್ರೂ ನಾವು ಯೋಚನೆ ಮಾಡೋಣ, ಏನು ಕರೆದ್ಬಿಟ್ಟು ಹೊಡೆದ್ಬಿಟ್ಟು ಸಾಯಿಸ್ಬಿಡ್ಬೇಕು ಅನ್ನಂಗೆ ಇದ್ದಿದ್ರೆ ದರ್ಶನ್ ತಾನು ಬಂದ್ ಮಾಡ್ಬೇಕಾ? ಒಂದು ಇನ್ಸಿಡೆಂಟ್ ನಡೆದಿದೆ. ಅದು ನನಗೆ ಹೇಳೋದು, ದರ್ಶನ್ ಸ್ವಲ್ಪ ಬುದ್ಧಿವಂತ ಆಗಿದ್ದಿದ್ರೆ ಆ ಲೋಕಲ್ ಪೊಲೀಸ್ನವ್ರಿಗೆ ಯಾರಿಗಾದ್ರೂ ಗೊತ್ತಿರೋರಿಗೆ ಹೇಳಿಸಿ ಆತನ ಕರೆಸಿ ಬುದ್ಧಿ ಹೇಳಿಸಿ ಅಥವಾ ಒಂದು 2 ಕೊಳ್ಸಿ ಅಲ್ಲೇ ಕಳ್ಸಿದ್ರೆ ಮುಗಿದೋಗಿತ್ತು. ತುಂಬಾ ದೊಡ್ಡ ವಿಚಾರ ಏನಲ್ಲ. ಅವನ್ ಯಾರೋ ಪುಣ್ಯ ದೊಡ್ಡ ಇದೊಂದು ಕರ್ಸ್ಕೊಂಡು ಮಾಡಿ ಕೊನೆಗೆ ಅವ್ನ ಜೀವ ಹೋಯ್ತು. ಆ ಜೀವ ಹೋಗಿದ್ದನ್ನ ಯಾರಿಗಾದ್ರೂ ಇವಾಗ ಅವ್ರ ಕುಟುಂಬಕ್ಕೆ ಯಾರೋ ಆಗೋದು. ಅದು ಬಹುಶಃ ನನಗೆ ಇರುವಂತಹ ನಿಖರವಾದ ಮಾಹಿತಿಗಳನ್ನ ಈಗ ಹೇಳ್ತೀನಿ ನಾನು. ಆತ ಸಾಯುವಂತ ಸಂದರ್ಭದಲ್ಲಿ ದರ್ಶನ್ ಕೋಪದಿಂದ ಬಂದಿರ್ಬೋದು, ಒಂದು 2 ಹೊಡೆದಿರ್ಬೋದು, ಹೋಗ್ಬಿಟ್ಟಿರ್ಬೋದು ಅಷ್ಟೇ. ಅವನು ರೇಣುಕಾಸ್ವಾಮಿ ಸಾಯುವಂತ ಸಂದರ್ಭ ನನಗೆ ಬಂದಿರುವಂತ ಒಂದು ಮಾಹಿತಿಗಳು ಆ ಸಂದರ್ಭದಲ್ಲಿ ಇದ್ರ ಬಗ್ಗೆ ತುಂಬಾ ಮಾತಾಡಿದೀನಿ. ದರ್ಶನ್ ಸ್ಪಾಟ್ ಅಲ್ಲಿ ಇಲ್ಲ, ಒಂದು ಷಡ್ಯಂತ್ರ ರೂಪುಗೊಂಡಿದೆ. ಅಲ್ಲೊಂದು ಷಡ್ಯಂತ್ರ ರೂಪುಗೊಂಡಿದೆ. ಯಾವಾಗ ಅವನ್ನ ಕರ್ಕೊಂಡ್ ಬಂದಿದ್ದಾರೆ, ದರ್ಶನ್ ಅಲ್ಲಿ ಹೋಗಿ ಅವನಿಗೆ ಬುದ್ಧಿ ಹೇಳೋಂಥ ಕೆಲಸವನ್ನ ಮಾಡಿದ್ದಾರೆ. ಯಾರೋ ಕೆಲವು ಸರಿ ನೈವಂಚಕರು ಮತ್ತೆ ಜೊತೆಲಿ ಇರೋದು ಇದ್ದೇ ಇರ್ತದೆ. ರಾಜಕಾರಣಿಗಳಿಗೆ ಇಲ್ಲಿನ ಮೆಸೇಜ್ ಪಾಸ್ ಆಗಿದೆ, ನಡೀತಾ ಇದೆ. ಅದ್ ಹೆಂಗಿದೆ ಅಂತಂದ್ರೆ ಲೈವ್ ಪ್ರೋಗ್ರಾಮ್. ಈಗ ನಾನು ಇವ್ ಮಾತಾಡ್ತಾ ಫೇಸ್ಬುಕ್ ಲೈವ್ ಹೋಗುತ್ತಲ್ಲ, ಹಂಗೆ ಲೈವ್ ಕಳಿಸ್ದಂಗೆ ಮೆಸೇಜ್ಗಳು ಪಾಸ್ ಟಕ 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 ಮೆಸೇಜ್ ಹಂಗೆ. ಆ ಟೈಮಲ್ಲಿ ಆ ಲೊಕೇಶನ್ ಅಲ್ಲಿ ಯಾರ್ಯಾರ ಫೋನ್ಗಳು ಏನೇನಾಗಿದೆ ಚೆಕ್ ಮಾಡಿದ್ರೆ ಬಹುಶಃ ಸಿಗ್ತದೆ. ಈ ಸರ್ಕಾರ ಉದ್ದೇಶಪೂರ್ವಕವಾಗಿ ದರ್ಶನ ಟಾರ್ಗೆಟ್ ಮಾಡ್ತಾ ಇದೆ ಅಂತ ನನಗೂ ಗೊತ್ತು, ನಿಮ್ಗೂ ಗೊತ್ತು, ಸಮಾಜಕ್ಕೆ ಗೊತ್ತು. ಯಾಕಂದ್ರೆ ಅಪೀಲ್ ಹಾಕುವಂಥದ್ದು ಏನಲ್ಲ ಅದು. ಇಲ್ಲಿ ಬೇಲ್ ಸಿಕ್ಕಿದ ಮೇಲೆ ಇಂಥ ಎಷ್ಟೋ 1000 ಪ್ರಕರಣಗಳು ಅಪೀಲ್ ಹಾಕಿದ್ರ ಹಂಗ್ ತೆಗಿಯಕ್ ಹೋದ್ರೆ ಎಷ್ಟೆಷ್ಟೋ ಪ್ರಕರಣಗಳನ್ನ ಎಂತ ಮಠಾಧೀಶನೆಲ್ಲ ನಾನು ಇಲ್ಲೇ ತೆಗೆದಿರ್ತೀನಿ. ಯಾಕೆ ಅವ್ರಿಗೆ ಅಪೀಲ್ ಆಗಲ್ಲ ಅಂತ. ಕರ್ನಾಟಕ ಪ್ರಭಾಕರ್ ಭಟ್ರ ಮೇಲೆ ನಾವು ಯಾವುದೇ ಕ್ರಮಗಳನ್ನ ತಗೊಳ್ಳೋಂತ ಆಸಕ್ತಿನೇ ಇಲ್ಲ ಅಂತ ಅಫಿಡೇವಿಟ್ ಕೊಡುವಂತ ಸರ್ಕಾರ ಯಾಕೆ ಅಪೀಲ್ ಹೋಗುತ್ತೆ? ರಾಜಕಾರಣ ಇದೆ ಇಲ್ಲಿ. ದರ್ಶನ್ ಅವ್ರನ್ನ ಹೆಂಗಾದ್ರೂ ಮಾಡಿ ನಾಶ ಮಾಡ್ಬಿಡ್ಬೇಕು ಅನ್ನೋಂತ ದೊಡ್ಡ ಷಡ್ಯಂತ್ರದ ರಾಜಕಾರಣ ಇದೆ. ಅದೇನು ಅಂತ ಆಮೇಲೆ ಹೇಳ್ತೀನಿ. ಅಲ್ಲಿ ಬಂದಲ್ಲ, ಅದಾದ್ಮೇಲೆ ದರ್ಶನ್ ಹೊರಗಡೆ ಹೋಗಿದ್ದಾರೆ. ನನ್ಗೆ ಗೊತ್ತಿರೋ ನನ್ನ ನಂಬಿಕೆ ಅದು. ಹೊರಗಡೆ ಹೋಗಿದ್ದಾರೆ. ಅದಾದ್ಮೇಲೆ ಅವನ್ನ ಹೊಡೆದು ಸಾಯಿಸೋ ಕೆಲಸ ಆಗಿದೆ. ಸಾಯಿಸ್ಬೇಕು ಅಂತಾನೆ ಹೊಡೆದಿದಾರ ಅಥವಾ ಜಾಸ್ತಿ ಹೊಡೆದು ಏನೋ ಮಾಡ್ಬೇಕು ಅಂತ ಹೋಗಿದಾರ, ಅದಂತೂ ಆಗಿದೆ. ತಗೊಂಡೋಗಿ ಆಮೇಲೆ ಬಿಸಾಕೋದು ಅದೆಲ್ಲ ಆಗಿದೆ. ಸ್ಟೇಷನ್ ತನ್ನ ಮೇಲೆ ಬರ್ತದೆ ಅನ್ನೋ ಕಾರಣಕ್ಕೆ ಅದರ ಮುಚ್ಚಾಕ ಪ್ರಯತ್ನ ಏನೋ ದರ್ಶನ್ ಮಾಡೋದಲ್ಲ, ಅದು ತಪ್ಪು. ಆಗೋಯ್ತು. ಆದ್ಮೇಲೆ ಏನ್ ಮಾಡಕ್ಕಾಗ್ತದೆ? ಇರೋ ವಿಷಯನೇ ಹೇಳ್ಬೇಕಿತ್ತು. ಸೊ ಅಲ್ಲಿ ಸಿಕ್ಕಾಕೊಂಡಾದ್ಮೇಲೆ ಅಪ್ಪ ನಾನು ಮತ್ತೇನ್ ಹೇಳೋದು, ಒಬ್ಬ ಕೊಲೆ ಆರೋಪಿ ಬಂದ, ಪೊಲೀಸರು ಅರೆಸ್ಟ್ ಮಾಡಿದ್ರು, ತಗೊಂಡೋದ್ರು, ಜನ ಇದೆ ನೋಡ್ಬೇಕು. ಆದ್ರೆ ಈ ಸಮಾಜ, ಮೀಡಿಯಾ, ರಾಜಕಾರಣ ಬಿಂಬಿಸಿದ್ದಂಗೆ ಏನು ಹೆಂಗಾದ್ರೂ ಮಾಡಿ ಈ ಪ್ರಕರಣದಿಂದ ದರ್ಶನ್ ಆಚೆನೇ ಬರಬಾರ್ದು ಅಂತ ರೂಪುಗೊಂಡ ಒಂದು ರಾಜಕೀಯ ಷಡ್ಯಂತ್ರ ಇದೆಯಲ್ಲ. ಯಾವ ಕಾರಣಕ್ಕೋಸ್ಕರ? ಸುಮಲತಾ ಅವರ ಗೆಲುವಿಗೋಸ್ಕರ ದರ್ಶನ್ ಅವರು ನನ್ನ ತಾಯಿ ಅಂತ ಜೊತೆಲಿ ನಿಂತಿದ್ದಕ್ಕೆ ಇವತ್ತು ಈ ಶಿಕ್ಷೆ. ನನ್ನ ಮಾನಸ ಪುತ್ರ, ನನ್ನ ಸ್ವಂತ ಮಗ, ನನ್ನ ಮಗನಿಗಿನ್ನ ಹೆಚ್ಚು ಸುಮಲತಾ ಅವ್ರು ಏನ್ ಮಾತಾಡಿದ್ರಲ್ಲ, ಅವ್ರ ಕಷ್ಟದಲ್ಲಿ ಜೊತೆಲಿ ಮತ್ತೆ ಇವತ್ತು ದರ್ಶನ್ ಏನಾದ್ರೂ ಶಿಕ್ಷೆ ಅನುಭವಿಸ್ತಾ ಇದ್ರೆ, ಏನಾದ್ರೂ ಷಡ್ಯಂತ್ರಗಳಿಗೆ ಬಲಿಯಾಗಿದ್ರೆ, ಏನಾದ್ರೂ ಅನ್ಯಾಯ ಮುಂದೆ ಏನಾದ್ರೂ ಅನಾಹುತಗಳಾದ್ರೆ ಅದಕ್ಕೆ ಕಾರಣ ಸುಮಲತಾ ಅವ್ರ ಜೊತೆನಲ್ಲಿ ಇವರು ನಿಂತಿದ್ದಕ್ಕೆ. ಇವರು ರಾಜಕಾರಣದಲ್ಲಿ ಅವ್ರು ನಿಂತರು. ಸೊ ನನಗೆ ಇಲ್ಲಿ ಎಷ್ಟು ಇದಾಯ್ತು, ನನಗೆ ಮಾನ ಮರಿದು ಹೋಯ್ತು ಅಂತ. ಮುನಿರತ್ನ ಅವರಿರ್ಲಿ, ಮತ್ತಿನ್ಯಾರ ರಾಜಕಾರಣಿಗಳಿರ್ಲಿ, ಇನ್ನೆಲ್ಲ ಇರ್ಲಿ, ಷಡ್ಯಂತ್ರದಲ್ಲಿ ಇದು ಭಾಗಿಯಾಗಿದ್ದೆ. ಹಂಗಾಗಿನೇ ಹೆಂಗಾದ್ರೂ ಮಾಡಿದ್ರೆ ಸಿಕ್ಸ್ಬೇಕು ಅಂತ ಬೆಂಗಳೂರು ಕಮಿಷನರ್ ಯಾರೋ ಫೋನ್ ಮಾಡಿ ಅವ್ರನ್ನೆಲ್ಲ ಸಿಕ್ಸಿ ತಗೊಂಡೋಗಿ ಬಿಸಾಕಿ ಏನೆಲ್ಲ ಮಾಡಿ ನಾಶ ಮಾಡಿ ಇಟ್ರು. ಆಯ್ತು, ಕೋರ್ಟು ಏನೇನೋ ರೀಸನ್ಗಳಿಗೆ, ಮೆಡಿಕಲ್ ರೀಸನ್ ಇತ್ತು, ಬೇಲ್ ಕೊಡ್ತು, ಬಂತು, ಫಿಲಮ್ ಮಾಡಿದ್ರು. ಹೋಗ್ಲೇಬೇಕು ನೀವು ಸುಪ್ರೀಂ ಕೋರ್ಟ್ಗೆ, ಬೇಲ್ ಕ್ಯಾನ್ಸಲ್ ಆಗ್ಬೇಕು ಅಂತ ಅಪೀಲ್ ಹೋಗಿ ಮಾಡಿಸುವಂತಹ, ಅದಕ್ಕೆ ಎಷ್ಟೋ ದುಡ್ಡು, ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗಿದೆ. ಅದಕ್ಕೆ ಅಷ್ಟು ದುಡ್ಡು ಖರ್ಚು ಮಾಡಿ ಈ ಕೇಸ್ ನಡೆಸುವಂತ ಅಗತ್ಯ ಪೊಲೀಸ್ನವ್ರಿಗೆ ಏನಿರ್ಲಿಲ್ಲ, ಸರ್ಕಾರಕ್ಕೂ ಇರಲಿಲ್ಲ. ಯಾಕಿದೆ ಮತ್ತೆ? ಯಾಕೆ ಮಾಡಿದ್ರು? ಇದಕ್ಕಿಂತಲೂ 1000 ಪಟ್ಟು ಅಪಾಯಕಾರಿ, ಇದಕ್ಕಿಂತಲೂ 1000 ಪಟ್ಟು ಸಮಾಜಘಾತಕ, ಇದಕ್ಕಿಂತಲೂ 1000 ಪಟ್ಟು ಶಾಂತಿ ಭಂಗ ಮಾಡುವಂತಹ ವಿಧ್ವಂಸಕ ವ್ಯಕ್ತಿಗಳು, ಶಕ್ತಿಗಳು ಈ ಸಮಾಜದಲ್ಲಿರುವಾಗ ಒಂದು ಅಪೀಲ್ ಹೋಗದೆ ಇರುವಂತ ಈ ಸರ್ಕಾರ ಒಂದು ಸಣ್ಣ ಕೊಲೆ ವಿಚಾರದಲ್ಲಿ ಅಪೀಲ್ ಹೋಗಿ ಸಿಗಿಸ್ತಾರೆ ಅಂತಂದ್ರೆ, ನಾಳೆ ದಿನ ಈ ಕೇಸಲ್ಲಿ ಏನೆಲ್ಲ ರೆಕಾರ್ಡ್ಗಳು ಬಿಲ್ಡಪ್ ಆಗಿದಾವೋ, ಆಮೇಲೆ ದರ್ಶನ್ ಕೂತಿದ್ ಸೆಲ್ ಒಳಗಡೆ ಏನ್ ಮಾಡ್ರು ಅಂತ ನನ್ಗಿನ್ಲ ಹೆಂಗ್ ಗೊತ್ತಾಗುತ್ತೆ? ದರ್ಶನ್ ಇಷ್ಟು ಗಂಟೆಗೆ ಅಂದ್ರು, ಇಷ್ಟು ಗಂಟೆ ಕೂತ್ರು, ಹೇಳಿ 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 ಈ ಸಮಾಜದಲ್ಲಿ ನಾನು ಯಾಕಾದ್ರೂ ಇರ್ಬೇಕಪ್ಪ ಅಂತ ದರ್ಶನ್ ಯೋಚನೆ ಮಾಡೋ ಮಟ್ಟಕ್ಕೆ ತಗೊಂಬಂದ್ ನಿಲ್ಸಿದ್ಮೇಲೆ ಬಹುಶಃ ಆ ಮನುಷ್ಯನಿಗೆ ಈಗ ಏನ್ ಮೆಂಟಲಿ ಏನಾಗಿರ್ಬೋದು, ಏನ್ ಯೋಚನೆ ಮಾಡ್ತಿರ್ಬೋದು, ಇದೆಲ್ಲವನ್ನು ತೊಳೆದು ಆಚೆ ಗೆದ್ದು ಬರ್ತೀನಿ ಅನ್ನುವಂತ ಆತ್ಮಸ್ಥೈರ್ಯ ಏನಾದ್ರು ಹುಡ್ತಾ ಇದೆಯಾ? ಕೆಲವು ಸರಿ ಒಂಟಿತನ ಅನ್ನೋದು ಬಹಳ ದೊಡ್ಡ ಶಕ್ತಿ. ನಿಜ. ಒಂಟಿತನಕ್ಕಿರುವಷ್ಟು ಶಕ್ತಿ ಈ ಜಗತ್ತಲ್ಲಿ ಏನು ಇಲ್ಲ. ಮತ್ತೆ ಒಂಟಿತನಕ್ಕಿರುವಷ್ಟು ಬಹಳ ನೆಗೆಟಿವಿಟಿ ಮತ್ತೆಲ್ಲೂ ಇಲ್ಲ. ಅವಾಗ ಏನ್ ಬೇಕಾದ್ರೂ ನಾವು ಕೆಟ್ಟದ್ದು ಯೋಚನೆ ಮಾಡ್ಬೋದು. ಒಂಟಿ ಆಗಿದ್ದಾಗ, ಈಗ ನೀವು ಸ್ಟಾರ್ಟಿಂಗ್ ಅಲ್ಲಿ ಕೇಳಿದ್ರಿ ಈ ಮೀಸಲಾತಿ ಹೋರಾಟದಲ್ಲಿ ನಿಮ್ಗೆ ಏನ್ ಸಿಕ್ತು ಅಂತ, ಕೆಲವು ಸರಿ ಒಂಟಿ ಅನ್ಸಿದೆ, ಕೆಲವು ಸರಿ ದೊಡ್ಡ ಶಕ್ತಿ ಅನ್ಸಿದೆ. ಆ ಒಂಟಿತನಕ್ಕಿರೋ ಶಕ್ತಿ, ಆ ಶಕ್ತಿನಲ್ಲಿ ಅವರು ಗೆದ್ದು ಬಂದ್ರೆ ಏನಾದ್ರು ಒಳ್ಳೇದಾಗತ್ತೆ, ಇಲ್ಲ ಅಂತಂದ್ರೆ ಮತ್ತು ಅನಾಹುತ ಆಯ್ತು ಅಂತಂದ್ರೆ ಒಂದು ದೊಡ್ಡ ಪ್ರತಿಭೆಯನ್ನ, ಮತ್ತೆ ಇಂಡಸ್ಟ್ರಿನಲ್ಲಿ ಸಾವಿರಾರು ಜನರಿಗೆ ಅನ್ನದಾತ, ಸ್ನೇಹ ಒಳಗಲ್ಲಿ ಸ್ನೇಹ ಜೀವಿ, ಮತ್ತೆ ತನ್ನ ನಂಬು ಬರುವಂತ ಫ್ಯಾನ್ಸ್ ಗಳಿಗೆಲ್ಲ ಹೃದಯಪೂರ್ವಕವಾಗಿ ಸಹಾಯ ಮಾಡ್ತಿದ್ದಂತ ಒಬ್ಬ
ಕರ್ಣ, ಅವ್ರ ಲಿಮಿಟಲ್ಲಿ ಕರ್ಣ, ನಾನು ಇಡೀ ಇದಕ್ಕೆ ಕೇಳಲ್ಲ, ಅವ್ರ ಲಿಮಿಟಿನ ಕರ್ಣ. ಇಂಥ ಒಬ್ಬ ಒಂದು ಒಳ್ಳೆನ ಯಾವುದೋ ಕಾರಣಕ್ಕೆ ಕಳ್ಕೊಂಡ್ವಾ ಅನ್ನೋದೊಂದು ದುಃಖ ಆಗ್ತದೆ. ಹಂಗಾಗದೇ ಇರಲಿ, ಇನ್ನು ಮುಂದಾದರೂ ಕೂಡ ಈ ರಾಜಕೀಯ ಶಕ್ತಿಗಳು ತಮ್ಮ ರಾಜಕಾರಣ ಮಾಡಲಿ, ಇದನ್ನೆಲ್ಲ ಬಿಡ್ಲಿ ಅಂತ ಕೇಳ್ಕತ್ತೀನಿ ಅಷ್ಟೇ. ಸರ್, ನೀವು ಹೇಳಿದ್ರಿ ಯಾರೋ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಯಾರು ಇರ್ಬೋದು ಸರ್? ಏನ್ ರೀಸನ್ ಏನಿರ್ಬೋದು? ಒಂದೇ ಸುಮಲತನ ಅಥವಾ ಬೇರೆ ಏನಾದ್ರು ರೀಸನ್? ಅಲ್ಲ, ಸುಮಲತಾ ಅವ್ರ ಜೊತೆಯಲ್ಲಿ ಇವರು ಎಲ್ಲ ಎಲೆಕ್ಷನಲ್ಲೂ ಕೂಡ ನಾನು ಜೊತೆಯಲ್ಲಿದ್ದೀನಿ ಅಂತ ಗಟ್ಟಿಯಾಗಿ ನಿಂತರು. ಯಶ್ ಕೂಡ ನಿಲ್ತಾ ಇದ್ರು. ಆದ್ರೆ ಈ ಸಾರಿ ಎಲೆಕ್ಷನ್ ಅಲ್ಲಿ ದರ್ಶನ್ ಮಾತ್ರ ನಿಂತಿದ್ದೆ, ಯಶು ಅಷ್ಟೊಂದು ನಿಲ್ಲಿಲ್ಲ ಅನ್ಕೊಂತೀನಿ ಈ ಸಾರಿ. ಯಶು ಒಂದ್ಸಲಿ ಇಂಟರ್ವ್ಯೂ ಮಾಡುವಾಗ ಹೇಳ್ಕೊತಾರೆ, ನಾನು ಹೀರೋ ಆಗೋದಕ್ಕೆ ಮುಂಚೆ ಯಾರ್ಯಾರೆಲ್ಲ ಹೆಂಗೆಲ್ಲ ನಡ್ಸ್ಕೊಂಡ್ರು ಅಂತ. ಬಟ್ ಹೀರೋ ಆಗಿ ಪ್ರಮೋಟ್ ಆದ್ಮೇಲೆ ಬಹುಶಃ ಅವ್ರ ಸರ್ಕಮ್ಸ್ಟೆನ್ಸಸ್ ಅವರು ತುಂಬಾ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಯಶು ದರ್ಶನ್ ತರೋದನೋ ಅಥವಾ ಸುದೀಪ್ ಅವ್ರ ತರೋನೋ ಜನರ ಜೊತೆಲಿ ಅವ್ರು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರಿಂದ ಏನೋ ಅದು ಒಳಗಡೆ ಅದು ನುಂಗ್ಕೊಂಡು ಬೆಳಿಬೇಕು ಅಂತ ನಾನು ಹೇಳೋದು. ಆಕ್ರೋಶನ ನುಂಗ್ಕೊಂಡು ಬೆಳಿಬೇಕು. ಸಮಯ ಸಿಕ್ಕಿದಾಗ ಜೀವನ ಹಿಂಗಿತ್ತು, ಹಿಂಗೆ ಅನ್ಯಾಯ ಆಯಿತು, ಇದನ್ನ ಗೆದ್ದಿದ್ದೀನಿ ಅಂತ ಹೇಳ್ಕೋಬೇಕು. ಬಟ್ ಇವ್ದು ಹಂಗೆ ಆಗಲಿಲ್ಲ. ಇವರು ರಾಜಕಾರಣದಲ್ಲೂ ನೇರವಾಗಿ ಎಂಟ್ರಿ ಆದರು. ಅದ್ರ ತಾಯಿಗೋಸ್ಕರ ಬಂದೆ ಅಂದಿದ್ದು ಏನು ತಪ್ಪಲ್ಲ. ಅಲ್ಲಿ ಈ ರಾಜಕಾರಣ ಅಂತಂದ್ರೆ ನಾನು ಇವಾಗ ಹಿಂದೆ ಎಲ್ಲ ಮಾತಾಡಿದ್ದೀನಿ. ಈಗಿನ ಪರಿಸ್ಥಿತಿ ಮೊದಲ ಮಾತಿಗೂ ಈಗಲೂ ಸ್ವಲ್ಪ ನಾನು ಏನೋ ಅಂತರಗಳನ್ನ, ಅಂದ್ರೆ ಅಷ್ಟು ನೇರವಾಗಿ ಮಾಡೋದ್ರಿಂದ ಏನಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಾಗಬೇಕು ಅನ್ನೋದಕ್ಕೆ ಈ ಕರ್ನಾಟಕ ರಾಜ್ಯ ಸರ್ಕಾರ ತನ್ನ ರಾಜಕೀಯ ವಿರೋಧ ಶಕ್ತಿಗಳನ್ನ ಮಣಿಸ್ಬೇಕು ಅನ್ನುವಂತಹ ಕೆಲವು ಶಕ್ತಿಗಳ ಜೊತೆಯಲ್ಲಿ ಕೈ ಜೋಡಿಸಿದ್ರೆ ಸತ್ಯ. ಇದಕ್ಕೆ ಮುಖ್ಯವಾಗಿ ಯಾರು? ಗೃಹ ಇಲಾಖೆ ಈ ಕೇಸ್ಗಳನ್ನೆಲ್ಲ ಎತ್ಕೋಬೇಕಾಗಿರೋದು. ಮತ್ತೆ ಇದರಲ್ಲಿ DCM ಕೂಡ ಏನೋ ಸ್ವಲ್ಪ ಇಂಟ್ರೆಸ್ಟ್ ಇದ್ದಾರೆ ಅಂತ ಹೇಳ್ತಾರೆ. ನನಗೇನು ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ನನ್ನ ಸ್ವಂತ ಅಣ್ಣ ತಮ್ಮ ದರ್ಶನ್ ಅಂತ ಹೇಳ್ತಿದ್ದ ಜಮೀರ್ ಅಹಮದ್ ಅವರು ಈ ವಿಚಾರದಲ್ಲಿ ಏನೋ ಸ್ವಲ್ಪ ಗಪ್ಚಿಪ್ಪು. ಆದ್ರೆ ಮೊದಲನೇ ಸಾರಿ ಅವ್ರು ಹೋಗಿ ಹೋಮ್ ಮಿನಿಸ್ಟರ್ ಕಾಲ್ ಹಿಡಿದಿದ್ರು ಅಂತ ಸುದ್ದಿ, ನಾನೇನು ನೋಡಿಲ್ಲ. ಈ ಸಾರಿ ಮಾತಾಡ್ತಿಲ್ಲ ಅಂದ್ರೆ ಅವ್ರನ್ನು ಸುಮ್ಮನೆ ಇರಿಸುತ್ತೆ ಅಂದ್ರೆ ರಾಜಕಾರಣ. ಯಾರು ಇರ್ಬೋದು? ಮನುಷ್ಯನ ಹೆಸರು ಹೇಳ್ತಲ್ವಲ್ಲ ನೀವು, ಯಾರು ರಾಜಕಾರಣಿ ಅಂತ? ಅದ್ರ ಬಗ್ಗೆ ಸ್ಪಷ್ಟವಾದ ಸಾಕ್ಷಿಗಳಿಲ್ದೆ, ಸರಿಯಾದ ಆಧಾರ ಇಲ್ದೆ ನಾನು ಅದನ್ನ ಹಿಂಗೆ ಯಾರು ಫೋನ್ ಮಾಡ್ತಾರೆ ದರ್ಶನ್ಗೆ ಇದೇ ತರ ಮಾಡ್ಬೇಕು, ಹಾಗೆ ಮಾಡ್ಬೇಕು, ಕಮಿಷನ್ ಮಾಹಿತಿಗಳು. ಆದ್ರೆ ಯಾಕೆ ಇದನ್ನ ಹೇಳ್ತಾ ಇಲ್ಲ? ಇಲ್ಲ ಏನಂತಂದ್ರೆ ಆ ಹೇಳುವಂತಾಗ ಆ ತರ ಹಿಂದೆ ಇತ್ತು. ನನಗೆ ಹೇಳ್ತಿದ್ದೆ, ನೇರವಾಗಿ ಹೇಳ್ತೀನಿ ಅಂತ ಹೇಳ್ತಿದ್ದೆ. ಆದ್ರೆ ಇಷ್ಟೆಲ್ಲ ಬೆಳವಣಿಗೆ ಆದ್ಮೇಲೆ ಇಂಥವ್ರೇ ಹಿಂಗೆ ಮಾಡಿದ್ರು ಅಂತ ಈಗ ನಾನು ಹೇಳುವುದಕ್ಕೆ ಪರಿಸ್ಥಿತಿ ಮತ್ತೆ ಸಮಯ, ನನಗೆ ಸ್ಪಷ್ಟವಾದ ಸಾಕ್ಷಿಗಳನ್ನ ನಾನು ತೋರಿಸೋದಕ್ಕೆ ರೆಡಿ ಆಗ್ಬೇಕು. ಇಲ್ಲ ಸರ್ಕಾರ ತನಿಖೆ ಸಂದರ್ಭದಲ್ಲಿ ಯಾವ್ಯಾವ ಫೋನು ಎಲ್ಲೆಲ್ಲಿ ಮೆಸೇಜ್ ಏನೇನಂತ ತೆಗೆದು ನನಗೆ ಯಾರ್ಯಾರು ಹೋಗಿದೆ, ಇಲ್ಲ ನಾನೊಂದು ಮಾಧ್ಯಮವಾಗೋ ಅಥವಾ ನಿಮ್ಮ ಜೊತೆನಲ್ಲಿ ನಾನು ಸಂದರ್ಶನ ಕೊಡ್ತಾ ಇರೋನಾಗೋ ನನಗೆ ಆ ಮಾಹಿತಿಗಳನ್ನ ತೆಗೆದು ನಿಮ್ಮ ಮುಂದೆ ಇಡೋದಕ್ಕೆ ನಾನು ರೆಡಿ ಇರಬೇಕು. ಈಗ ಅಷ್ಟಲ್ಲ, ಅದಕ್ಕೆಲ್ಲ ಟೈಮ್ ಕೊಟ್ಕೊಂಡು ಮಾಡೋ ಅಷ್ಟು ಪೇಷನ್ಸು ಇಲ್ಲ. ಟ್ರೈ ಮಾಡಿದ್ರೆ ಮಾಡಬಲ್ಲೇವೇನೋ ಗೊತ್ತಿಲ್ಲ. ಅದಕ್ಕೆ ಅಂತ ಏಜೆನ್ಸಿಗಳಿದ್ದಾವೆ, ಅದಕ್ಕೆ ಸಾಧ್ಯತೆ ಇದೆ, ಕಂಪ್ನಿಗೆ ಹಂಗ ಎಲ್ಲ ಆಗುತ್ತೆ. ಬಟ್ ಈಗ ನನ್ನ ದಾರಿ ಬೇರೆ ಇದೆ, ಗುರಿ ಬೇರೆ ಇದೆ ಅದ್ರ ಕಡೆ. ಈಗ ಈ ಸಂದರ್ಭದಲ್ಲಿ ಪ್ರಶ್ನೆ ಕೇಳಿದಕ್ಕೆ ನಾನು ಹೇಳ್ತೀನಿ, ಒಳ್ಳೇದಾಗೆ ಇರಬೇಕು ಅಂತಂದ್ರೆ ಸಮಾಜ ಕೂಡ ಸಹಕರಿಸಬೇಕು. ಕೆಟ್ಟತನ ನಾಶ ಆಗ್ಬೇಕು ಅಂದ್ರೆ ಸಮಾಜ ಕೂಡ ಪ್ರಯತ್ನ ಮಾಡ್ಬೇಕು. ನಾನು ಒಬ್ಬನೇ ಒಳ್ಳೆನಾಗಕ್ಕಾಗಲ್ಲ, ನಾನು ಒಬ್ಬನೇ ಕೆಟ್ಟನಾಗಕ್ಕಾಗಲ್ಲ. ನಾನು ಒಬ್ಬನೇ ಒಳ್ಳೆನಾಗ್ಬೋದಾದ್ರೆ ನಾನು ಮನೆ ಒಳಗಡೆ ಬೀಗ ಹಾಕೊಂಡು ಒಬ್ಬನೇ ಇರ್ಬೇಕಾಗ್ತದೆ. ನನ್ನ ಪಾಡದಂದು ನನ್ನ ಸತ್ರು ಅಲ್ಲಿ ನಾನು ಬದುಕೋದ್ರಲ್ಲೇ ಆಯ್ತಾ. ಆದ್ರೆ ನಾನು ಹಂಗಿರಕ್ಕಾಗಲ್ಲ, ಸಮಾಜದ ಮಧ್ಯೆ ಬರಬೇಕು. ಸಮಾಜದ ಮಧ್ಯೆ ಬರಬೇಕು ಅಂದ್ರೆ ಇಡೀ ಸಮಾಜ ಆರೋಗ್ಯಪೂರ್ಣವಾಗಿರ್ಬೇಕು ಅಂತಂದ್ರೆ ಎಲ್ಲರೂ ನೆಮ್ಮದಿಯಾಗಿರಕ್ ಬಿಡ್ಬೇಕು, ನಾವು ನೆಮ್ಮದಿಯಾಗಿರ್ಬೇಕು. ಇಲ್ಲಿ ಏನೋ ಒಂದು ಸಣ್ಣ ಮಾತು ಕೇಳಲಿಲ್ಲ, ನನ್ನ ಇದು ಕೇಳಲಿಲ್ಲ, ಆ ಥರ ಈ ಥರ ಅಂತ ಮಾಡಿ ದ್ವೇಷಗಳನ್ನ ಸಾರಿಸ್ಕೊಂಡ್ರೆ ಇಂಥ ದೊಡ್ಡ ಅನಾಹುತಕ್ಕಾಗ್ತಾರೆ. ಆಮೇಲೆ ಕಾಲಚಕ್ರ ಇದೆಯಲ್ಲ, ಇದು ಒಂದು ಕಡೆ ನಿಂತಿರಲ್ಲ. ಇವತ್ತು ನನ್ನನ್ನು ಇಲ್ಲಿ ಕೂರಿಸ್ಕೊಂಡು ನೀವು ಅವಮಾನ ಮಾಡಿ ಕಳಿಸ್ಬೋದು, ನೀವು ಕಳಿಸ್ಬೋದು, ನಿಮ್ಗೆ ಚಾನ್ಸ್ ಇದೆ. ಆದ್ರೆ ಕಾಲಚಕ್ರ ಹಿಂಗೆ ಇರಲ್ಲ. ನಾಳೆ ಬೆಳಿಗ್ಗೆ ನಿಮ್ಮನ್ನ ಕೂರಿಸ್ಕೊಂಡು ಇನ್ಯಾರೋ ಅವಮಾನ ಮಾಡ್ತಾರೆ, ಅಷ್ಟೇ ಆಗತ್ತೆ. ನಿನ್ನೆ ಇವ್ರನ್ನ ಅವ್ರು ಯಾರೋ ತೊಳೆದಿರ್ತಾರೆ, ಇನ್ನೊಂದು ರೌಂಡ್ ಬರೋ ಅಷ್ಟೊತ್ತಿಗೆ ಅವರು ಇನ್ಯಾರೋ ತೊಳಿತಾರೆ. ಇದು ಫುಡ್ ಸೈಕಲ್ ಇದ್ದಂಗೆ. ಇಲಿನ ಹಾವು ತಿಂದ್ರೆ ಅವನ ಹದ್ದೊಡ್ ತಿಂತದೆ. ಇದೊಂದು ಫುಡ್ ಸೈಕಲ್ ಆಯ್ತಾ. ಹಂಗೆ ನೀನು ಒಬ್ಬನ್ನ ತುಳಿದ್ರೆ, ಒಂದು ನಮ್ ಕಡೆ ಒಂದು ಗಾದೆ ಇದೆ, ಬಡವನ ಹೆಂಡ್ರನ್ನ ಬಲಗಾರ ಒದ್ರೆ ಬಡವನ ಹೆಂಡ್ತಿನ ಒದಿತಾನಂತೆ. ಮುಂದೆ ಕೆಲಸ ಮಾಡು ಹಂಗೆ ಇರೋದೇ ನ್ಯಾಚುರಲ್. ಹೊಲದಲ್ಲಿ ಕೆಲಸ ಮಾಡಿಲ್ಲ, ಅಲ್ಲೆಲ್ಲ ಸಗಣಿ ಎತ್ತಿಲ್ಲ ಅಂತ ಬಡವನ ಹೆಂಡ್ತಿನ ಬಲಗಾರ ಒದ್ರೆ ಬಲಗಾರನ ಹೆಂಡ್ತಿನ ಭಗವಂತ ಒದಿತಾನಂತೆ ಅಂತ ಗಾದೆ. ಆದ್ರೆ ನನಗೆ ಹೇಳೋದು, ಆ ಹೆಂಡ್ತಿ ಅಂತ ಹೆಣ್ಣನ್ನು ಯಾಕೆ ನೀವು ಗುರಿ ಮಾಡ್ತೀರಾ? ಬಲಗಾರನ್ನೇ ಒದಿಬೇಕಿತ್ತು ಭಗವಂತ. ಬಲಗಾರ ಹೆಂಡ್ತಿ ಓದಿದಲ್ಲ, ಬಡವನ ಹೆಂಡ್ತಿ ಓದಿದಲ್ಲ. ಈ ಗಂಡು ಸಮಾಜ ಹೆಂಗೆ ಅಂತಂದ್ರೆ ಪ್ರತಿಯೊಂದಕ್ಕೂ ಕೂಡ ಹೆಣ್ಣು ಮಕ್ಕಳನ್ನ ಹೇಳ್ಕೊಂಡು ಅವಳು ಅಂದ್ರೆ ಹೆಣ್ಣು ಓದಿದಲ್ಲ ಅಂದ್ರೆ ನಿನಗೊದ್ದಂಗೆ ಅವರಿಗೆ ಸ್ವಂತ ಐಡೆಂಟಿಟಿ ಇದೆ, ಬಿಟ್ಬಿಡ್ಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.